ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಕರಿಕಾಡ ಚಿತ್ರತಂಡ. ಮೊದಲನೇದಾಗಿ 3 ಜನಕ್ಕೂ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಈ ಕರಿಕಾಡಲ್ಲಿ ಯಾರ್ದು ಜಾಸ್ತಿ ಆರ್ಭಟ ಅಂತ ಗೊತ್ತಾಗ್ತಿಲ್ಲ. ನಮ್ ಹೀರೋದೆ ಇರೋದೇ ನಮ್ ವಿಲನ್ದು ಅವ್ರದ್ದು ನನ್ನ ಕೌಂಟ್ರಿಗೆಲ್ಲ ಅವ್ರದ್ದು ಆಪೋಸಿಟ್ ಕೌಂಟರ್ ಜಾಸ್ತಿ ಇರುತ್ತೆ. ಒಬ್ಬರದು ಆರ್ಭಟ ಅವ್ರದ್ದು ನೆಕ್ಸ್ಟ್ ಲೆವೆಲ್ ಆರ್ಭಟ. ಈ ಆರ್ಭಟನ ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ದು ಡೈರೆಕ್ಟ್ರು. ಡೈರೆಕ್ಟ್ ಅವರಿಬ್ರು ಒರಿಜಿನಲ್ ಆ ಕಡೆ ಇಲ್ಲ. ಗುಡುಗು ಮಿಂಚು. ಗುಡುಗು ಮಿಂಚು. ಈ ಗುಡುಗು ಮಿಂಚನ್ನ ಹೆಂಗ್ ಹ್ಯಾಂಡಲ್ ಮಾಡಿದ್ರಿ ಅಂತ? ಅದೇ ನಾವು ಈ ರೈನ್ ಮೋಡ ಅಂತೀನಿ, ಕಪ್ ಮೋಡ ಅಂತೀವಲ್ಲ. ಬರ್ದಿದ್ದು ಅವರೇ ಅಲ್ವಾ, ಹಂಗೆ ಅವರೇ ಮ್ಯಾನೇಜ್ ಮಾಡಿದ್ರು. ಯಾಕೆ ಸರ್, ಕರಿಕಾಡ ಅಂದ ತಕ್ಷಣ ಒಂದು ಕಾಡಿಗೆ ಸಂಬಂಧಪಟ್ಟಂತಹ ಒಂದು ಸ್ಟೋರಿ ಏನಾದ್ರು ಸಿಗುತ್ತಾ ಅಂತ? ಡೆಫಿನೆಟ್ಲಿ ಸಿಗುತ್ತೆ. ಕಾಡು ಮತ್ತೆ ಹಳ್ಳಿ ಎರಡು ಬ್ಲೆಂಡ್ ಆಗಿದೆ. ಸೊ ಕಾಡ ಅಂದ್ರೆ ಕ್ಯಾರೆಕ್ಟರ್ ಹೆಸರು. ಕಾಡ ಒರ್ಟ ಅಂತಾರೆ ಹಳ್ಳಿ ಕಡೆ. ಒರ್ಟ ಅಂದ್ರೆ ರಫ್, ಆ ರಗಡ್ನೆಸ್ ಇರೋಂತ ಒಂದು ಕ್ಯಾರೆಕ್ಟರ್ ಕಾಡ. ಕಾಡ ಅಂದ್ರೆ ಈಗ ಹಳ್ಳಿ ಕಡೆ ಎಲ್ಲ ಹೆಂಗ್ ಕರೀತಾರೆ ಅಂದ್ರೆ, ಈಗ ಕೂದ್ಲು ಹೆಂಗ ಬಿಡ್ಕೊಂಡು ರೆಡಿ ಆಗಲ್ಲ, ಗಬ್ ಗಬ್ಬಾಗ ಇಟ್ಕೊಂಡು ಗೊಣ್ಣೆ ಎಲ್ಲ ಸೋರ್ಸ್ಕೊಂಡು ಈ ತರ ಎಲ್ಲ ಕಾಡಿನ ತರನೇ. ನಿನ್ನೆನೂ ಯಾರೋ ಒಬ್ರು ಹೇಳ್ತಾ ಇದ್ರು ನಮಗೆ, ನನ್ನ ಕಾಡಿ ಅಂತ ಕರಿತಾ ಇದ್ರು ಅಂತ. ನನಗೆ ಅವಾಗ ಸ್ವಲ್ಪ ಭಾರಿ ಖುಷಿ ಆಯ್ತು. ಯಾರೋ ನನ್ನ ಕರಿತಾ ಇದ್ರು, ಯಾರಿಗೊಬ್ರು ಕರಿತಾ ಇದಾರೆ, ಅದಾಗ ನನಗೆ ಸ್ವಲ್ಪ ಸಿಂಕ್ ಆಗ್ತಾ ಇತ್ತು. ಐ ವಾಸ್ ಸೋ ಹ್ಯಾಪಿ. ಅಂದ್ರೆ ಆತರ ಇದ್ದಾಗ ಏನ್ ತಲೆಗೆ ರೆಡಿ ಮಾಡ್ಕೊಳಲ್ಲ, ಬಟ್ಟೆ ಸರಿ ಹಾಕೊಳಲ್ಲ, ಅವ್ರಿಗೆ ಕಾಡ ಅಂತ ಕರೀತಾರೆ. ಅದು ಚೈಲ್ಡ್ಹುಡ್ ಅಲ್ಲಿ ನಮಗೆ ಕರಿತಿದ್ದ ಒಂದು ಹೆಸರು ಅದು. ಈವನ್ ನಮ್ಮ ಮೂವಿಗೆ ಬಂದಾಗ್ಲೂ ಕಾಡನ ಕ್ಯಾರೆಕ್ಟರ್ ಹಂಗೆ ಇರುತ್ತೆ, ಗಡ್ಡ ಬಿಟ್ಕೊಂಡು ಪೋಸ್ಟ್ಗಳೆಲ್ಲ ನೋಡಿದ್ರೆ ಫುಲ್ ಮಾಸ್ ಆಗಿ ಕಾಣ್ತಾ ಇರುತ್ತೆ. ಸೊ ಆ ಕಾಡ ಅನ್ನೋದು ಆ ಕ್ಯಾರೆಕ್ಟರ್ ಅಲ್ಲಿ ಬರುತ್ತೆ. ಸೊ ಆ ತರ ತಗೊಂಡಿದ್ದೀನಿ. ನಿಮ್ ರಿಯಲ್ ಲೈಫ್ ಅಲ್ಲೂ ಕಾಡ ಅಂತ ಆಯ್ತಲ್ಲ? ಅಂದ್ರೆ ಚೈಲ್ಡ್ಹುಡ್ ಅಲ್ಲಿ ಫ್ರೆಂಡ್ಸ್ ಎಲ್ಲ ಕರೆಯೋರು ನನಗೆ, ಅದ ನಂಗೆ ಕ್ಯಾರಿ ಆಗಿರುವಂತದ್ದು. ನನಗೆ ಕ್ಯಾರಿ ಆಗಿರೋದು ಅಷ್ಟೇ. ಸೊ ನಾವೀಗ ಮೂವಿ ಮಾಡುವಾಗ ಈ ಕ್ಯಾರೆಕ್ಟರ್ಗೆ ಯಾವ್ದು ಹೆಸರು ಇಡ್ಬೇಕಂತ ನಮಗೆ ತುಂಬಾ ಕ್ವಶನ್ಸ್ ಇತ್ತು. ನಾನು ಡೈರೆಕ್ಟರ್ ಡಿಸ್ಕಸ್ ಮಾಡುವಾಗ ನಾವು ಶೇರ್ ಮಾಡ್ಕೊಂತಾ ಇದ್ವಿ, ನಮ್ದು ಹೆಂಗ್ ಹಂಟಿಂಗ್ ನಡೀತಾ ಇತ್ತು, ಅಲ್ಲಿ ನಮ್ಮ ಫ್ರೆಂಡ್ಸ್ ಯಾರು ಇದ್ರು. ಅಗೇನ್ ಫ್ರೆಂಡ್ಸ್ ಕ್ಯಾರೆಕ್ಟರ್ಗಳು ಅಷ್ಟೇನೆ. ಇಲ್ಲಿ ಕಾಡ ಅನ್ನೋದು ನನ್ನ ಒಂದೇ ಕ್ಯಾರೆಕ್ಟರ್ ಅಲ್ಲ, ನನಗೆ ಚೈಲ್ಡ್ಹುಡ್ ಅಲ್ಲಿ ಕರಿತಿದ್ರು ಕಾಡ ಅಂತ. ನನ್ನ ಫ್ರೆಂಡ್ ಗೂಸ್ಲಾ ಅಂತ ಒಬ್ಬ ಇದ್ದ, ಸೀನಾ ಅಂತ. ಗೂಸ್ಲಾ ಅಂದ್ರೆ ಗೂಸ್ಲಾ ಏನೋ ಒಂದು ಹೆಸರು ಇಟ್ಟಿದ್ದ. ಅಲ್ಲ ಸರ್, ಈಗ ಒಂದ್ ಅರ್ಥ ಇರ್ಬೇಕಲ್ಲ. ಕರೆಕ್ಟ್. ಕಾಡ ಅಲ್ಲ, ಕಾಡ ಅಲ್ಲದು ಇತ್ತೀಚೆಗೆ ನಾವು ಕಳ್ಳಿ ಹಿಡಿದಿದ್ವಿ, ಏನಿಗೆ ಕರಿತಿದ್ರು ಇಲ್ಲ ಮಕ್ಕಳೆಲ್ಲ ಅಂತ ಹೇಳ್ಬಿಟ್ಟು. ಗೂಸ್ಲಾ ಇವತ್ತು ನನಗೆ ಕ್ವಶನ್, ಈಗ ನೀವು ಕೇಳ್ತಾ ಇರೋ ನನಗೆ ಕ್ವಶನ್ ನೋಡ್ತಾ ಇದೀನಿ. ಬ್ಯಾಟ್ರಿ ಇಲ್ಲ ಅವ್ನು ಗೊತ್ತು, ಯಾಕಂದ್ರೆ ಅವ್ನು ಬ್ಯಾಟ್ರಿ ಬಿಡ್ತದೆ ಎಲ್ಲಾರ ಮನೆಗೂ. ಅವ್ರು ಏನಿದೆಯೋ ಇಲ್ಲ ಕಿಟಕಿ ಬಾಗ್ಲಾಗಿರೋ ಪರವಾಗಿಲ್ಲ, ಬ್ಯಾಟ್ರಿ ಬಿಡೋದು. ಇನ್ನೊಬ್ಬ ಕುಲ್ಡಂಗೆ ಕುಲ್ಡ, ಸ್ವಲ್ಪ ಹಿಂಗ್ ನೋಡ್ರ ಅವ್ನಿಗೆ ಕುಲ್ಡ ಅಂತ ಕರಿತಾರೆ. ಸೊ ಈ ತರ ಡಿಫ್ರೆಂಟ್ ಕ್ಯಾರೆಕ್ಟರ್. ಇವ್ರದ್ದು ಕ್ಯಾರೆಕ್ಟರ್ ಮಲ್ಲಿ ಅಂತ ಒಂದು ಕ್ಯಾರೆಕ್ಟರ್. ಸೊ ಈ ತರ ಕ್ಯಾರೆಕ್ಟರ್ಗಳು ಹೋಗ್ತಾ ಇರತ್ತೆ. ಎಲ್ಲರೂ ರಿಯಲಿಸ್ಟಿಕ್ ಕ್ಯಾರೆಕ್ಟರ್. ಈಗಲೂ ಇನ್ನೂ ಕೆಲವು ಕ್ಯಾರೆಕ್ಟರ್ಗಳನ್ನ ನಾವು ತಗೊಂಡೇ ಇಲ್ಲ. ನನ್ನ ಫ್ರೆಂಡ್ ಮೂಸಾ ಅಂತ, ಮಧುಸೂದನ್ ಅಂತ ಒಬ್ಬ ಇದ್ದ, ಅವ್ನಿಗೆ ಮೂಸಾ ಅಂತ ಕರಿತಿದ್ವಿ. ಯಾವಾಗ್ಲೂ ಸೈಲೆಂಟ್ ಆಗಿರೋನು. ಮೂಸಾ ಯಾವಾಗಲೂ ಸೈಲೆಂಟ್ ಆಗಿರೋನು. ಅದು ಏನಾರ ಒಂದು ಟೈಮ್ ಬಂದಾಗ ಒಂದು ಅಗ್ರೆಷನ್ ಅವ್ರು ನೋಡ್ಬೇಕು. ಇಟ್ ಈಸ್ ಟು ಬಿ ಡಿಫ್ರೆಂಟ್. ಇನ್ನೊಂದು ಕ್ಯಾರೆಕ್ಟರ್ ವೆರಿ ಡಿಫ್ರೆಂಟ್, ಪಿಲ್ಲಂಗ. ಕೇಳಿರಲ್ಲ ನೀವು. ಸೊ ಈ ತರ ಒಂದು ಹೆಸರುಗಳು ಸುಮಾರು ನಾವು ಲೆಹಂಗ ಕೇಳಿದ್ವಿ, ಪಿಲ್ಲಂಗ ಕೇಳಿಲ್ಲ. ಸೊ ಈ ತರ ಕ್ಯಾರೆಕ್ಟರ್ಗಳು, ಇದನ್ನೆಲ್ಲ ಆಮೇಲೆ ನಾವು ಸ್ಟೋರಿ ಮಾಡೋವಾಗಲೂ ಅಷ್ಟೇ ಈ ಕ್ಯಾರೆಕ್ಟರ್ಗಳು ಸುತ್ತ ಯಾರ್ಯಾರು ನಾವು ನೋಡಿದ್ವಿ, ರಿಯಲಿಸ್ಟಿಕ್ ಆಗಿ ನೋಡಿದ್ವಿ, ಅವ್ರ ನೇಮ್ಗಳು ತಗೊಂಡು ಆ ನೇಮ್ಗಳನ್ನ ನಾವು ತಗೊಂಡ್ವಿ ಅಲ್ಲಿ. ಸೊ ಎಲ್ಲ ರಿಯಲ್ ಇನ್ಸಿಡೆಂಟ್ಸ್ ಬೇಸಾಗಿ ಹಂಟಿಂಗ್ ಬೇಸ್ ಇರೋದ್ರಿಂದ ನಮ್ಮ ಜೊತೆ ಒಡನಾಟ ಇದ್ದವರು, ಫ್ರೆಂಡ್ಸ್ ಇದ್ದವರು, ಆ ಕ್ಯಾರೆಕ್ಟರ್ಗಳ ನೇಮ್ನೇ ತಗೊಂಡ್ವಿ. ನೀವಿಬ್ರು ಅಂತೂ ಹೊಸ ಪ್ರತಿಭೆಗಳು ಸ್ಯಾಂಡಲ್ವುಡ್ ಸಿನಿಮಾ ರಂಗಕ್ಕೆ. ಈ ಹಿರಿಯರ ಕಡೆಯಿಂದ ಯಾವ ರೀತಿ ಇನ್ಪುಟ್ಸ್ ಅನ್ನ ತಗೊಂಡ್ರಿ? ಹಿರಿಯರ್ ಇನ್ಪುಟ್ಸ್ ಅಯ್ಯೋ ಸಿಕ್ಕಾಪಟ್ಟೆ ಇದೆ, ಹೇಳ್ಬಿಡ್ತೀನಿ ನಾನು ಫಸ್ಟ್. ಇನ್ಪುಟ್ಸ್ ಅನ್ನೋದಕ್ಕಿಂತನೂ ಸಪೋರ್ಟ್ ತುಂಬಾ ಚೆನ್ನಾಗಿದೆ. ನಾವು ಯಾವ್ದೇ ಫಸ್ಟ್ ಆಫ್ ಆಲ್ ಇಲ್ಲಿ ಈವೆಂಟ್ಸ್ ಗಳನ್ನೇ ತಗೊಂಡ್ರೆ ಪ್ರತಿಯೊಂದು ಈವೆಂಟ್ಗೂ ಅವ್ರು ಪ್ಲಾನ್ ಮಾಡಿ ಬರ್ತಾರೆ. ಎಲ್ಲ ಅದೇ ಹೈದರಾಬಾದ್ ಅಲ್ಲಿ ಇದ್ರೂ ಇಲ್ಲಿ ಇದೀನಿ, ನಾನು ಇಷ್ಟೊತ್ತಾಗುತ್ತೆ, ಇದಕ್ಕೆ ಟೈಮ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಅದೆಲ್ಲ ಸಪೋರ್ಟ್ ತುಂಬಾ ಚೆನ್ನಾಗಿದೆ. ಗೈಡ್ಲೈನ್ಸ್ ಇಂದ ಬಂದಾಗ ಶೂಟಿಂಗ್ ಸ್ಪಾಟ್ ಅಲ್ಲಿ ನಾವೆಲ್ಲ ಜೂನಿಯರ್ಸ್ ಫಸ್ಟ್ ಟೈಮ್ ಆಕ್ಟ್ ಮಾಡುವಾಗ ಈ ಕ್ಯಾಮ್ರಾ ನೋಡುವಾಗ ಅದನ್ನ ನಮಗೆ ಭಯ. ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಒಂದ್ 2-3 ದಿವಸ ಅದು ತಗೊಳ್ಳೋದೇ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ಆ ಟೈಮಲ್ಲೆಲ್ಲ ಅವರು ಕರೆಕ್ಷನ್ ಮಾಡೋರು, ಹಿಂಗ್ ಮಾಡ್ಕೊಳೋಣ, ಡೈರೆಕ್ಟ್ ಆಗೂ ಹೇಳ್ತಾ ಇರ್ಲಿಲ್ಲ, ಇದನ್ನ ಹಿಂಗ್ ಮಾಡ್ಕೊಂಡು ಇನ್ನೂ ಸ್ವಲ್ಪ ಚೆನ್ನಾಗ್ಬಿಡುತ್ತೆ, ಹಿಂಗ್ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಇವರು ಮತ್ತೆ ವಿಜಿ, ಬಾಲು ಸರ್ ಇರ್ಬೋದು, ಎಲ್ಲರೂ ಚೆನ್ನಾಗಿ ಮಾತಾಡ್ಕೊಂಡು ಹೆಲ್ಪ್ ಮಾಡೋರು. ಸೊ ಅದರಿಂದನೇ ಎಲ್ಲಾ ಸೀನಿಯರ್ಸ್ ಇದಾರೆ, ನಾವೊಂದಿಬ್ರು ಜೂನಿಯರ್ಸ್ ಅಷ್ಟೇ. ಸೊ ಅದರಿಂದನೇ ಈ ಪ್ರೊಟೆಕ್ಟ್ ದೊಡ್ಡವ್ರು ಮಾಡೋ ತರ ಕಾಣ್ತಾ ಇದೆ. 10 ಜನ ಹಿರಿಯವರು ಇದಾರೆ, ಬಾಲರಾಜ್ ವಡಿ ಅವರು ಇದ್ದಾರೆ, ರಾಕೇಶ್ ಪೂಜಾರಿ ನಮ್ಮ ಜೊತೆಗಿಲ್ಲ ಅವರಿದ್ದಾರೆ, ಚಂದ್ರಪ್ರಭಾ ಅವರಿದ್ದಾರೆ, ಕಾಮಿಡಿ ಕಲಾಡಿ ಸೂರ್ಯ ಅವರಿದ್ದಾರೆ, ಇನ್ನು ತುಂಬಾ ಜನ ಆರ್ಟಿಸ್ಟ್ ಇದ್ದಾರೆ. ಜಿಜಿ ಅವರಿದ್ದಾರೆ, ಕರಿಸುಬ್ಬು ಸರ್ ಇದಾರಲ್ಲ ಅವರಿದ್ದಾರೆ, ಸಾಕಷ್ಟು ಸೀನಿಯರ್ಸ್ ಇದ್ದಾರೆ, ನಮಗಿಂತ ಸೀನಿಯರ್ಸ್ ಇದ್ದಾರೆ. ಈಗ ನಿಮ್ಮ ಸಿನಿಮಾಗಳು ಆಲ್ರೆಡಿ ನಾವು ನೋಡಿದ್ದೀವಿ.
ಸೊ ಈ ಸಿನಿಮಾದಲ್ಲಿ ಯಶ್ ಶೆಟ್ಟಿ ಅವರನ್ನ ಯಾವ ತರ ವಿಭಿನ್ನವಾದಂತಹ ಗೆಟಪ್ ಅಥವಾ ಪಾತ್ರದಲ್ಲಿ ಎಕ್ಸ್ಪೆಕ್ಟ್ ಎರಡು ವಿಭಿನ್ನ ಗೆಟಪ್ ಅಲ್ಲಿ ನೀವು ನೋಡ್ತೀರಾ ನನ್ನ ಅಂದ್ರೆ? ತುಂಬಾ ಒಂದು ರೆಟ್ರೋ ಗೆಟಪ್ ಅಲ್ಲಿ ನೋಡ್ತೀರಾ, ಇನ್ನೊಂದು ಮಾಡರ್ನ್ ಗೆಟಪ್ ಅಲ್ಲಿ ನೋಡ್ತೀರಾ. ಹ್ಮ್. ಎರಡರ ಬಿಹೇವಿಯರ್ ಆಗಿರ್ಬೋದು, ಕಾಸ್ಟ್ಯೂಮ್ ಆಗಿರ್ಬೋದು, ಆಟಿಟ್ಯೂಡ್ ಆಗಿರ್ಬೋದು, ತುಂಬಾನೇ ಚೇಂಜಸ್ ಇದೆ. ನಂಗೆ ಫಸ್ಟ್ ಅವ್ರು ನರೇಶನ್ ಕೊಟ್ಟಾಗ ತುಂಬಾ ಇಷ್ಟ ಆಗಿತ್ತು ಅವರು ಹೇಳಿದ ರೀತಿ ಎಲ್ಲ. ಮತ್ತೆ ಕೆಲವೊಂದು ಹೇಳಿದ್ರು, ಗದ್ದೆ ಫೈಟ್ ಅದೆಲ್ಲ ಹೇಳಿದ್ರು, ಕೇಳ್ಬೇಕಾದ್ರೆ ಖುಷಿ ಆಗಿತ್ತು, ಅಲ್ಲಿ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಆಯ್ತು. ಯಾಕಂದ್ರೆ ಕಿತ್ಕೊಂಡು ಹೋಗಿತ್ತು. ಕೆಸರಲ್ಲಿ ನಾನು ಫಸ್ಟ್ ಟೈಮ್ ಆತರ ಫೈಟ್ ಮಾಡಿದ್ ನಾನು. ಕೆಸರು ನಾನು ಅಂದ್ರೆ ಇವ್ರು different ಕೆಸರು actually ನಾವು ಡಿಫ್ರೆಂಟ್ ಮಾಡಿದ್ದು. ಕೆಸರು ಅದು, ಅದು ಅಂಟು ಅಂಟು ರೋಪ್ ರೋಪ್ ಹಾಕಿದ್ರು ನೀವು ಬಿದ್ರೆ ಒಂದ್ಸರಿ ಕೆಳಗಡೆ ಓಡಕ್ಕಾಗಲ್ಲ, ಎದ್ದೇಳೋದಕ್ಕೆ ಅಷ್ಟು ಅಂಟು ಹಿಡಿಯೋದು ಮಣ್ಣು ಆ ತರದ್ದು. ನಾನು ನನ್ನ ಬ್ರದರ್ನ ಇವರು ಒಂದು ಶಾರ್ಟ್ ಅಲ್ಲಿ ನಾವು 3 ಜನ ಫ್ಲೈ ಮಾಡ್ಕೊಂಡು ಬಂದು ಕೆಸರಿಗೆ ಬೀಳ್ತೀವಿ, ಆ ಕೆಸರಲ್ಲಿ ಫೈಟ್ ಆಗುತ್ತೆ. ಸೊ ಅಷ್ಟು ಅದೆಲ್ಲ ಈಸಿ ಇರ್ಲಿಲ್ಲ ಅದೆಲ್ಲ. ಬಟ್ ಅಲ್ಲೇ ಬಿಸಿನೀರು ಕಾಯಿಸ್ಬಿಟ್ರು ಎಲ್ಲರೂ ಸೇರ್ಕೊಂಡು. ಸೊ ನಮ್ಗೆ ಸ್ನಾನ ಮಾಡೋಕೆ ತುಂಬಾ ಚೆನ್ನಾಗಿತ್ತು. ಒಂದು ಒಳ್ಳೆ ಗುಡ್ ಎಕ್ಸ್ಪೀರಿಯನ್ಸ್. ನೀವು ಗದ್ದೆ ಅಂದ ತಕ್ಷಣ ನಾನು ಬೇರೆ ಬೇರೆ ಇಮ್ಯಾಜಿನೇಷನ್ ಹೋಗ್ಬಿಟ್ಟೆ. ಗೊತ್ತಾಯ್ತು ನಮ್ಗೆ ನನ್ಗೆ ಗೊತ್ತು, ನಮ್ ಬಾಯ್ಸ್ ಎಲ್ಲ ಗೊತ್ತಾಗ್ಬಿಡುತ್ತೆ, ಸೀದಾ ಕಬ್ಬಿನ ಜಲೆಗೆ ಹೋಗ್ಬಿಟ್ಟಿದ್ದಾರೆ ಈ ಸಾಂಗ್ ಅಲ್ಲೂ ಕಬ್ಬಿನ ಜಲ್ಲೆ ಸಾಂಗ್ ಇದೆ ಈ ಸಿನಿಮಾದಲ್ಲೂ, ಅದ್ರಲ್ಲಿ ಗದ್ದೆ ಹೀರೋನಿಗೆ ಅಷ್ಟೇ ಕಬ್ಬಿನ ಗದ್ದೆ, ಕಬ್ಬಿನ ಗದ್ದೆ. ನಮ್ಗೆ ವಿಲನ್ಸ್ಗೆಲ್ಲ ಜೋಳದ ಗದ್ದೆ ಅಷ್ಟೇ. ಜೋಳ ಗದ್ದೆ ಅಲ್ಲಿ ಏನೇನ್ ಮಾಡಿರ್ಬೋದು ಅಂತ. ಅಲ್ಲಿ ಏನಿಲ್ಲ, ಅವ್ರು ಬೇರೆ ಫೈಟ್, ನಮ್ದು ಇಲ್ಲಿ ಬೇರೆ ಫೈಟ್. ಇಲ್ಲ ಅಲ್ಲಿ ಹೇಳ್ತಾರೆ ರೊಮ್ಯಾನ್ಸ್ ಫೈಟ್, ಇಲ್ಲಿ ಬಂದ್ಬಿಟ್ಟು ರಿವೆಂಜ್ ಫೈಟ್, ಹೊಡಿಬಡಿ. ಹೊಡಿಬಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.